55 ಲಕ್ಷ ನಗದು ಚಿನ್ನಾಭರಣ ವಂಚನೆ ಮಾಡಿದಂತಹ ಪ್ರಕರಣ ಸಂಬಂಧ ಮಂಡ್ಯ ಸೆಂಟ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಈಗ ಐಶ್ವರ್ಯ ಗೌಡ ಡ್ರಿಲ್ ನಡೀತಾ ಇದೆ. 3 ಗಂಟೆಯಿಂದ ವಿಚಾರಣೆಗೆ ಒಳಪಡಿಸಿದ್ದಾರೆ ಡಿವೈಎಸ್ಪಿ ಶಿವಮೂರ್ತಿ. ಐಶ್ವರ್ಯ ಗೌಡ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ದೂರುದಾರರು ನಿಮಗೆ ಹೇಗೆ ಪರಿಚಯ, ಎಷ್ಟು ವರ್ಷದಿಂದ ಪರಿಚಯ, ದೂರುದಾರರಿಗೂ ನಿಮಗೂ ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದಾದ್ರೆ ಎಷ್ಟು ವ್ಯವಹಾರವನ್ನ ಇಲ್ಲಿಯವರೆಗೂ ಮಾಡಿದ್ದೀರಿ. ಐಶ್ವರ್ಯ ಗೌಡಗೆ ಈ ರೀತಿಯ ಪ್ರಶ್ನೆಗಳ ಸುರಿಮಳೆಯನ್ನ ಪೊಲೀಸರು ಎತ್ತಿದ್ದಾರೆ. ನಿನ್ನೆ ಅಷ್ಟೇ ನೋಟಿಸನ್ನು ಕೊಟ್ಟಿದ್ರು ಐಶ್ವರ್ಯ ಗೌಡ ವಿಚಾರಣೆಗೆ ಬರಬೇಕು ಅಂತ. ಇವತ್ತು ಮಂಡ್ಯದ ಸೆಂಟ್ ಠಾಣೆಗೆ ಅವರ ಹಾಜರಾತಿ ಆಯಿತು. ಅದಾದ ನಂತರದಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸತತ 3 ಗಂಟೆಯಿಂದ ಈ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಮಂಡ್ಯದಲ್ಲಿ ಹಣಕಾಸಿನ ವ್ಯವಹಾರವನ್ನು ಐಶ್ವರ್ಯ ಗೌಡ ಒಪ್ಕೊಂಡಿದ್ದಾರೆ. ದೂರುದಾರ ರವಿಕುಮಾರ್ ಮತ್ತು ಪೂರ್ಣಿಮಾ ಜೊತೆ ಹಣಕಾಸಿನ ವ್ಯವಹಾರ ಇದ್ದದ್ದು ನಿಜ ಅಂತ ಅವರು ಒಪ್ಕೊಂಡಿದ್ದಾರೆ. ಪಡೆದ ಹಣ ಚಿನ್ನಾಭರಣವನ್ನ ಈಗಾಗಲೇ ವಾಪಸ್ ಮಾಡಿದ್ದೀನಿ ಅಂತ ಕೂಡ ತಿಳಿಸಿದ್ದಾರೆ. ನನ್ನ ಮೇಲೆ ದುರುದ್ದೇಶದಿಂದ ದೂರನ್ನ ಕೊಡಲಾಗಿದೆ ಅನ್ನೋದು ಐಶ್ವರ್ಯ ಗೌಡ ಅವರ ಆರೋಪ. ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ರೆಕಾರ್ಡ್ಸ್ನ ಕೂಡ ಪೊಲೀಸರಿಗೆ ಈ ಸಂದರ್ಭದಲ್ಲಿ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ನಮ್ಮ ನಡುವೆ ವ್ಯವಹಾರ ಇದ್ದಿದ್ದು ನಿಜ, ಆ ವ್ಯವಹಾರವನ್ನು ಕ್ಲಿಯರ್ ಮಾಡ್ಕೊಂಡಿದ್ವಿ. ಕ್ಲಿಯರ್ ಮಾಡಿಕೊಂಡ ನಂತರದಲ್ಲಿ ಒಂದು ಬಾಂಡ್ ಕೂಡ ಮಾಡಿಕೊಳ್ಳಲಾಗಿತ್ತು. ಇಷ್ಟೆಲ್ಲ ಆದ ನಂತರದಲ್ಲೂ ಕೂಡ ದೂರನ್ನು ಕೊಟ್ಟಿದ್ದಾರೆ ಅಂದರೆ ನನ್ನ ತೇಜೋವಧೆಗಾಗಿ, ನನ್ನ ಹೆಸರು ಕೆಡಿಸಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ಐಶ್ವರ್ಯ ಗೌಡ ಆರೋಪ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಸದ್ಯ ಪ್ರಕರಣ ಸಂಬಂಧ ವಿಚಾರಣೆ ನಡೀತಾ ಇದೆ. ಸೊ ಮುಂದುವರೆದಂತೆ ಈ ವಿಚಾರಣೆಯಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತಿದೆ? ದಿವ್ಯ, ಕಳೆದ 1 ತಿಂಗಳಿನ ಹಿಂದಷ್ಟೇ ರವಿಕುಮಾರ್ ಮತ್ತೆ ಅವರ ಸಂಬಂಧ ಇನ್ನೊಬ್ಬರು ಕೂಡ ದೂರನ್ನು ಕೊಡಿರುವಂಥದ್ದು. ಅಂದರೆ ಐಶ್ವರ್ಯ ಗೌಡ ಅವರ ಪ್ರಕರಣ ಏನು ಬೆಂಗಳೂರಿನಲ್ಲಿ ಏನು ಬೆಳಕಿಗೆ ಬಂತು, ಇದಾದ ಬಳಿಕವಾಗಿ ಮಂಡ್ಯದಲ್ಲಿ ಒಂದೊಂದು ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ರವಿಕುಮಾರ್ ಮತ್ತು ಪೂರ್ಣಿಮಾ ಎಂಬುವರು ಮಂಡ್ಯದ ಪೂರ್ವ ಠಾಣೆಗೆ ಆರಂಭದಲ್ಲಿ ದೂರನ್ನು ಕೊಡ್ತಾರೆ. 55 ಲಕ್ಷ ರೂಪಾಯಿ ನಗದು ಹಣ ಜೊತೆಗೆ ಒಂದಷ್ಟು ಚಿನ್ನಾಭರಣವನ್ನು ಐಶ್ವರ್ಯ ಗೌಡ ತೆಗೆದುಕೊಂಡು ನಮಗೆ ವಂಚನೆ ಮಾಡಿದ್ದಾಳೆ. ಜೊತೆಗೆ ಬಡ್ಡಿಯನ್ನು ಅತಿಯಾದ ಬಡ್ಡಿ ಹಣವನ್ನು ತೋರಿಸಿ ಕೂಡ ನಮಗೆ ವಂಚನೆ ಮಾಡಿರುವಂಥದ್ದು. ನಮಗೆ ಹಣವನ್ನು ವಾಪಸ್ ಕೊಡಿಸುವಂತೆ ಪಶ್ಚಿಮ ಠಾಣೆಗೆ ದೂರನ್ನು ಕೊಟ್ಟಿದ್ರು. ಇದಾದ ಬಳಿಕವಾಗಿ ಅದನ್ನು ಸೆಂಟ್ ಠಾಣೆಗೆ ಏನು ಆ ಒಂದು ಪ್ರಕರಣವನ್ನು ವರ್ಗಾಯಿಸಲಾಗಿತ್ತು. ಇದಾದ ಬಳಿಕವಾಗಿ ಏನು ಡಿವೈಎಸ್ಪಿ ಶಿವಕುಮಾರ್ ಅವರು ನೇರವಾಗಿ ಐಶ್ವರ್ಯ ಗೌಡಗೆ ಒಂದು ನೋಟಿಸ್ ಕೊಡ್ತಾರೆ. ನೋಟಿಸ್ನ ಆಧಾರದ ಮೇರೆಗೆ ಇವತ್ತು ಅವರು ವಿಚಾರಣೆಗೆ ಬಂದಿರುವಂಥದ್ದು. ಇದೀಗ ಸತ 3 ಗಂಟೆಗಳ ಕಾಲ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೆಲ್ಲರೂ ಕೂಡ ಊಟಕ್ಕೂ ಹೋಗ್ದೇನೆ ಅಲ್ಲೇ ಊಟವನ್ನು ತರಿಸ್ಕೊಂಡು ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿಯನ್ನ ಅಲ್ಲೇ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಸರಣಿ ಕ್ವಶನ್ಗಳನ್ನು ಕೂಡ ಇದೀಗ ಕೇಳಿರುವಂಥದ್ದು. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹಣವನ್ನು ವಾಪಸ್ ಕೊಟ್ಟಿದ್ದೀನಿ, ಯಾಕಂದ್ರೆ ನಾವು ಅವ್ರ ಜೊತೆ ಹಣದ ವ್ಯವಹಾರ ಮಾಡಿರುವಂಥದ್ದು ನಿಜ, ಆದರೆ ಹಣವೆಲ್ಲವೂ ಕೂಡ ವಾಪಸ್ ಕೊಟ್ಟಿದ್ದೆ. ಅದಕ್ಕೆ ನನ್ನ ಬಳಿ ಒಂದಷ್ಟು ಸಾಕ್ಷ್ಯಾಧಾರಗಳು ಇದಾವೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳನ್ನು ಐಶ್ವರ್ಯ ಗೌಡ ಪೊಲೀಸರ ಮುಂದೆ ಇಟ್ಟಿಲ್ಲ. ಆದರೆ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ ಪೊಲೀಸರು ಎಲ್ಲವನ್ನೂ ಕೂಡ ವೆರಿಫಿಕೇಶನ್ ಮಾಡ್ತಾರೆ. ಜೊತೆಗೆ ಏನು ರವಿಕುಮಾರ್ ಮತ್ತು ಪೂರ್ಣಿಮಾ ಏನು ಹಣ ಕೊಟ್ಟಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಕೊಟ್ಟಿರುವಂಥದ್ದು, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಐಶ್ವರ್ಯ ಗೌಡ ಏನು ಹೇಳುವಂಥ ಹೇಳಿಕೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಜೊತೆಗೆ ರೆಕಾರ್ಡ್ ಕೂಡ ಮಾಡಲಾಗ್ತಾ ಇದೆ. ಸುಮಾರು ಇನ್ನೂ 1 ತಾಸಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಯುತ್ತೆ ಅಂತ ಕಾಣ್ತಾ ಇರುವಂಥದ್ದು. ಇದೀಗ ಐಶ್ವರ್ಯ ಗೌಡಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಇದೀಗ ಡಿವೈಎಸ್ಪಿ ಶಿವಕುಮಾರ್ ಅವರು ತಯಾರು ಮಾಡ್ಕೊಂಡಿದ್ರು. ಅವೆಲ್ಲವೂ ಕೂಡ ಮುಕ್ತಾಯದ ಹಂಚಿಗೆ ಬರ್ತಾ ಇದೆ. ಅಂದ್ರೆ ಪ್ರಶ್ನೆ ಎಲ್ಲ ಮುಗ್ದಾದ ಬಳಿಕವಾಗಿ ಅವರ ಉತ್ತರವನ್ನ ಕ್ರಾಸ್ ವೆರಿಫಿಕೇಶನ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.